ಇದೀಗ ಟಾಪ್ 30ಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮುನಿರತ್ನ ವಿರುದ್ಧದ ಕೇಸ್ಗಳನ್ನು ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಗೆ ನೀಡಿದೆ. ಒಟ್ಟು 3 ಪ್ರಕರಣಗಳನ್ನು ಎಸ್ಐಟಿಗೆ ವರ್ಗಾವಣೆ ಮಾಡಿ ತನಿಖೆಗೆ ಆದೇಶಿಸಿದೆ. ಎಸ್ಐಟಿ ತನಿಖಾ ತಂಡದ ಮುಖ್ಯಸ್ಥರಾಗಿ ಬಿಕೆ ಸಿಂಗ್ ನೇಮಿಸಿದೆ. ಸಮಿತಿಯ ಸದಸ್ಯರಾಗಿ ಲಾಬು ರಾಮ್, ಸೌಮ್ಯಲತಾ, ಸಿಎ ಸೈಮನ್ ರನ್ನ ನೇಮಕ ಮಾಡಲಾಗಿದೆ. ಮುನಿರತ್ನ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಗಳ ಬಗ್ಗೆ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯಿಸಿದ್ದಾರೆ. ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇನೆ, ಈ ಪ್ರಕರಣಕ್ಕೆ ಸಂಬಂಧಿಸಿ ಸರ್ಕಾರ ಇದಕ್ಕೆ ಆಕ್ಟ್ ಮಾಡ್ತಾ ಇದೆ ಅಂತ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಏನೇನು ಈ ಥರ ಬರ್ತಾ ಇದೆ, ಹೊಸದಾಗಿ ಏನು ಬರ್ತಾ ಇದೆ ಮಾಧ್ಯಮ ಮುಖಾಂತರ ನಾನು ಅಬ್ಸರ್ವ್ ಮಾಡಿದ್ದೀನಿ, ಕೇಳಿದ್ದೀನಿ, ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ಆಬ್ವಿಯಸ್ಲಿ ಸರ್ಕಾರ ಇದೆ, ಎಲ್ಲೆಲ್ಲಿ ಕಂಪ್ಲೇಂಟ್ಗಳು ಆಗ್ತವೆ, ಇಲಾಖೆ ಇದೆ, ಯು ಲುಕ್ ಇನ್ ಟು ಇಟ್, ಡೆಫಿನೆಟ್ಲಿ ವಿಲ್ ಆಕ್ಟ್ ಅಪಾನ್ ಟು ಇಟ್. ಸೊ ಸರ್ಕಾರ ಆಕ್ಟ್ ಮಾಡಿದ್ರೆ ತಾನೇ ಕೆಲವೆಲ್ಲ ಅರೆಸ್ಟ್ ಆಗ್ತಾ ಇರೋದು. ಎಲ್ಲೆಲ್ಲಿ ಏನೇನು ಈ ಥರ ಬರ್ತಾ ಇದೆ, ಹೊಸದಾಗಿ ಏನು ಬರ್ತಾ ಇದೆ ಮಾಧ್ಯಮ ಮುಖಾಂತರ ನಾನು ಅಬ್ಸರ್ವ್ ಮಾಡಿದ್ದೀನಿ, ಕೇಳಿದ್ದೀನಿ, ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ಆಬ್ವಿಯಸ್ಲಿ ಸರ್ಕಾರ ಇದೆ, ಎಲ್ಲೆಲ್ಲಿ ಕಂಪ್ಲೇಂಟ್ಗಳು ಆಗ್ತವೆ, ಇಲಾಖೆ ಇದೆ. ಮುನಿರತ್ನ ಪ್ರಕರಣ ಸಂಬಂಧ ದಲಿತ ಮತ್ತು ಒಕ್ಕಲಿಗ ಶಾಸಕರು ರಾಜ್ಯಪಾಲರ ಭೇಟಿ ಮಾಡುವ ವಿಚಾರಕ್ಕೆ ಪ್ರತಾಪ್ ಸಿಂಹ ಪ್ರತಿಕ್ರಿಯಿಸಿದ್ದಾರೆ. ಶಹಾಪುರದಲ್ಲಿ ಮಾತನಾಡಿರುವಂತಹ ಅವರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ನಿಮ್ಮ ಹತ್ರನೇ ಇಲಾಖೆ ಇದೆ, ತನಿಖೆ ಮಾಡಿಸಿ, ತಪ್ಪಿದ್ರೆ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ, ಅದು ಬಿಟ್ಟು ರಾಜಕೀಯ ಹೇಳಿಕೆ ಕೊಡೋದು ಬಿಟ್ಟು ಬಿಡಿ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪೊಲೀಸರು ಒಂದು ಪ್ರಕರಣದಲ್ಲಿ ಕೇಸನ್ನು ದಾಖಲೆ ಮಾಡಿಕೊಂಡು ಅದಕ್ಕೆ ಕೋರ್ಟಿಂದ ಬೇಲ್ ಸಿಕ್ತು. ತದನಂತರ ಇನ್ನೊಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಅವರು ಅದರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸರ್ಕಾರ ಅವ್ರದ್ದಿದೆ, ಅಡ್ಮಿನಿಸ್ಟ್ರೇಷನ್ ಅವ್ರ ಕೈಯಲ್ಲಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕೈಯಲ್ಲಿದೆ. ರಾಜ್ಯಪಾಲರನ್ನ ಯಾಕೆ ಮೀಟ್ ಆಗ್ತೀರಿ? ರಾಜ್ಯಪಾಲರ ಭವನಕ್ಕೆ ನಾವು ಅವ್ರನ್ನ ಓಡಿಸ್ತೀವಿ, ಬಾಂಗ್ಲಾದೇಶದ ಪರಿಸ್ಥಿತಿ ಬಂದು ಥರ ತಂದಿಡ್ತೀವಿ ಅಂತೆಲ್ಲ ಮಾತಾಡ್ತಿದ್ರೆ ರಾಜ್ಯಪಾಲರ ಹತ್ರಕ್ಕೆ ಯಾಕೆ ಹೋಗ್ತೀರಿ? ನಿಮ್ಮ ಹತ್ರನೇ ಡಿಪಾರ್ಟ್ಮೆಂಟ್ ಇದೆ, ಎನ್ಕ್ವೈರಿ ಮಾಡಿಸಿ ಯಾರೇ ತಪ್ಪು ಮಾಡಿದ್ರು ಕೂಡ ಅದಕ್ಕೆ ತಕ್ಕ ಶಿಕ್ಷೆ ಕಾನೂನು. ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ವಿರುದ್ಧ ಶಾಸಕ ಯತ್ನಾಳ್ ಬ್ಯಾಟಿಂಗ್ ಮಾಡಿದ್ದಾರೆ. ಜಕನೂರ ಸಿದ್ಧಸಿರಿ ಕಾರ್ಯಕ್ರಮದಲ್ಲಿ ಯತ್ನಾಳ್ ಹಾಗೂ ಈಶ್ವರಪ್ಪ ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿರುವಂತಹ ಯತ್ನಾಳ್, ಸಿದ್ದರಾಮಯ್ಯ ನಂತರ ಯಾರಪ್ಪ ಕರ್ನಾಟಕಕ್ಕೆ ಅಂದ್ರ ಈಶ್ವರಪ್ಪ ಬಿಟ್ರೆ ಮತ್ಯಾರೂ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ನಮ್ಮ ಈಶ್ವರಪ್ಪನವರಿಗೆ ಅನ್ಯಾಯ ಆಗಿರಬಹುದು, ಆದರೆ ನಾವೇನು ಅವರನ್ನ ಬಿಟ್ಟು ಕೊಡುವ ಮಕ್ಕಳಲ್ಲ. ಈಶ್ವರಪ್ಪನವರನ್ನ ಮುಖ್ಯಮಂತ್ರಿ ಮಾಡೋವರೆಗೂ ನಾವು ಬಿಡೋದಿಲ್ಲ ಅಂತ ಈಶ್ವರಪ್ಪ ಪರ ಮಾತನಾಡಿದ್ದಾರೆ. ನಾವೇನು ಬಿಟ್ಟು ಕೊಡು ಮಕ್ಕಳಲ್ಲ. ಈಗ ನಾವೆಲ್ಲ ವಿಚಾರ ಮಾಡೋಣ, ಸಿದ್ದರಾಮಯ್ಯ ನಂತರ ಯಾರಪ್ಪ ಕರ್ನಾಟಕಕ್ಕಂದ್ರೆ ಈಶ್ವರಪ್ಪನವ್ರು ಬಿಟ್ರೆ ಮತ್ತೆ ಯಾರು ಇಲ್ಲ. ಮಾಡ್ಯಾರ, ಯಾರು ಮಾಡ್ಯಾರ ಎಲ್ಲ ನಿಮಗೂ ಗೊತ್ತದೆ, ನಮಗೂ ಗೊತ್ತದೆ. ಅವ್ರು ವಾಪಸ್ ನಾವು ಕರ್ಕೊಂಡು ಹೋಗ್ತೀವಿ. ಒಂದ್ ವೇಳೆ ನಾವು ತ್ಯಾಗ ಮಾಡೋದು ಆಯ್ತು ಅಂದ್ರೆ ಈಶ್ವರಪ್ಪನವ್ರು ಮುಖ್ಯಮಂತ್ರಿ ಮಾಡೋದನ್ನ ನಾವು ಬಿಡುದಿಲ್ಲ. ಶಾಸಕ ಮುನಿರತ್ನ ಪ್ರಕರಣದ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡ ನೀಡಿದ ಹೇಳಿಕೆಗೆ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಯಾದಗಿರಿಯಲ್ಲಿ ವಾಗ್ದಾಳಿ ನಡೆಸಿರುವಂತಹ ಮಾಜಿ ಸಂಸದ ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಇಳಿಸಿದ್ರೆ ಗೌಡರ ಕೋಟಾದಲ್ಲಿ ಸಿಎಂ ಮಾಡ್ತಾರೆ ಅಂತ ಹಗಲುಗನಸು ಕಾಣ್ತಾ ಇದ್ದೀರಾ ಅಂತ ಲೇವಡಿ ಮಾಡಿದ್ದಾರೆ. ಕೊಟ್ಟ ಕೆಲಸವನ್ನ ಮೊದಲು ಸರಿಯಾಗಿ ಮಾಡಿ ಆಮೇಲೆ ರಾಜಕೀಯ ಹೇಳಿಕೆ ಕೊಡೋಕ್ ಬೇರೆ ವೇದಿಕೆ ಇದೆ ಅಂತ ಮಾತಲ್ಲೇ ತಿವಿದಿದ್ದಾರೆ. ಬಯಸ್ತೀನಿ, ಬಹಳ ವೀರಾವೇಶದಿಂದ ಮಾತಾಡ್ತೀರಿ. ಏನೋ ಸಿದ್ದರಾಮಯ್ಯನವ್ರು ಹೇಳಿದ್ರೆ ಗೌಡ್ರ ಕೋಟದಲ್ಲಿ ಏನೋ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ಬಿಡ್ತಾರೆ ಅಂತ ಏನೋ ಕನಸು ಕಾಡ್ತಿದ್ದೀರಿ ಅನ್ಸುತ್ತೆ. ದಯವಿಟ್ಟು ನಿಮಗೆ ಹಿಂದೆ ಕೃಷಿ ಖಾತೆ ಕೊಟ್ಟಿದ್ರು, ಅಲ್ಲೂ ಏನೋ ಮಾಡಲಿಲ್ಲ. ಈಗ ರೆವಿನ್ಯೂ ಮಿನಿಸ್ಟ್ರಿ ಕೊಟ್ಟಿದ್ದಾರೆ. ಒಂದು ಪಾಣಿ ಪಟ್ಟೆ ಪೋಡು ದುರಸ್ತು ಮಾಡಲಿಕ್ಕೆ ಜನ ದಿನ ನರಳುವಂಥ ಪರಿಸ್ಥಿತಿ ಇದೆ. ಆ ಕೆಲಸವನ್ನ ಮಾಡಿ, ಇದು ಬಿಟ್ಟು ನೀವು ರಾಜಕೀಯ ಹೇಳಿಕೆ ಕೊಡೋದಕ್ಕೆ. ತಿರುಪತಿ ಲಡ್ಡು ವಿಚಾರಕ್ಕೆ ಸಂಬಂಧಿಸಿ ಯಾದಗಿರಿಯಲ್ಲಿ ಪ್ರತಾಪ್ ಸಿಂಹ ಪ್ರತಿಕ್ರಿಯಿಸಿದ್ದಾರೆ. ಹಿಂದೂಗಳ ಧಾರ್ಮಿಕ ಭಾವನೆ ಹೊಡೆಯುವ ಕೆಲಸ ಜಗನ್ ಮೋಹನ್ ರೆಡ್ಡಿ ಮಾಡಿದ್ದಾರೆ. ಜಗನ್ ಮೋಹನ್ ರೆಡ್ಡಿ ಹೆಸರು ಮುಂದೆ ಮಾತ್ರ ರೆಡ್ಡಿ ಇದೆ, ಆದರೆ ಅವರಪ್ಪ ಕ್ರಿಶ್ಚಿಯನ್ ರೆಡ್ಡಿ ಅನ್ನೋ ಹೆಸರನ್ನ ಇಟ್ಕೊಂಡು ಹಿಂದೂಗಳಿಗೂ ಮೋಸ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಹಿಂದೂಗಳು ಎಚ್ಚೆತ್ತು ಜಾಗೃತಿಯನ್ನ ಮೂಡಿಸಲಿಲ್ಲ ಅಂತಂದ್ರೆ ಈ ದೇಶ ಕಳೆದುಕೊಳ್ಬೇಕಾಗುತ್ತೆ ಅಂತ ಪ್ರತಾಪ್ ಸಿಂಹ ಹೇಳಿಕೆಯನ್ನು ನೀಡಿದ್ದಾರೆ. ಜಗನ್ಮೋಹನ್ ರೆಡ್ಡಿ ಹೆಸರು ಮುಂದೆ ರೆಡ್ಡಿ ಇದೆ, ಆದರೆ ಒಬ್ಬ ಕ್ರಿಶ್ಚಿಯನ್. ತಿರುಪತಿ ತಿರುಮಲದ ಲಡ್ಡು ಅಂತ ಹೇಳಿದ್ರೆ ಮನೆಗೆ ಬಂದ್ರೆ ಅದ್ರದ್ದೊಂದು ಪರಿಮಳದ್ದೇ ಬೇರೆ ತರ ಒಂದು ಅದು. ಆ ಒಂದು ಲಡ್ಡೂನು ಕೂಡ ಅಪವಿತ್ರವಾಗಿ ಮಾಡುವಂತ ಕೆಲಸ ಮಾಡಿದೆ. ಅದರಲ್ಲಿ ದನದ ಕೊಬ್ಬು ಹಾಕಿದ್ದಾರೆ, ಹಂದಿಯ ಕೊಬ್ಬನ್ನು ಹಾಕಿದ್ದಾರೆ, ಫಿಶ್ ಆಯಿಲ್ ಅನ್ನು ಹಾಕಿದ್ದಾರೆ.
ಇದನ್ನೆಲ್ಲ ಹಾಕಿ ಹಿಂದೂಗಳ ಧಾರ್ಮಿಕ ಭಾವನೆನ ಹೊಡೆಯುವಂಥ ಕೆಲಸವನ್ನ ಜಗನ್ಮೋಹನ್ ರೆಡ್ಡಿ ಮಾಡಿದ್ದಾರೆ. ಇದನ್ನು ಚಂದ್ರಬಾಬು ನಾಯ್ಡು ಅವರೇ ಸ್ವತಃವಾಗಿ ಹೇಳಿದ್ದಾರೆ. ಆ TTD ಟ್ರಸ್ಟನ್ನು ರೀಕಾನ್ಸ್ಟಿಟ್ಯೂಟ್ ಮಾಡಿ ಅಲ್ಲಿ ಕ್ರಿಶ್ಚಿಯನ್ಸನ್ನು ಬಂದು ಕೂರಿಸಿದ್ದು, ಯಾರ್ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿರುವಂಥದ್ದು, ಇದ್ರ ಹಿಂದೆ ಜಗನ್ಮೋಹನ್ ರೆಡ್ಡಿಯ ಆತನ ಕೈವಾಡ ಇದೆ. ಆತನ ಇದನ್ನು ಪತ್ತೆ ಹಚ್ಚಿ ಅವ್ರಿಗೆ ತನಗೆ ಶಿಕ್ಷೆಗೆ ಗುರಿಪಡಿಸ. ತಿರುಪತಿ ಲಡ್ಡು ತಯಾರಿಕೆಗೆ ದನದ ಕೊಬ್ಬು ಹಾಗೂ ಮೀನಿನ ಎಣ್ಣೆ ಬಳಕೆ ವಿಚಾರ ಸಂಬಂಧ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಧ್ಯಕ್ಷ KY ನಂಜೇಗೌಡ ಪ್ರತಿಕ್ರಿಯಿಸಿದ್ದಾರೆ. KMFನಿಂದ ತುಪ್ಪ ರವಾನೆ ನಿಂತಾಗ ಲಡ್ಡು ಪ್ರಸಾದ ರುಚಿ ಇಳಿಕೆಯಾಗಿತ್ತು. ಲಡ್ಡು ಪ್ರಸಾದದಲ್ಲಿ ಕೊಬ್ಬು ಎಣ್ಣೆ ಬಳಕೆಯಿಂದ ಭಕ್ತರ ಭಾವನೆಗಳಿಗೆ ಧಕ್ಕೆಯಾಗಿದೆ ಅಂದರು. ಈಗಾಗಲೇ KMFನಿಂದ ನಂದಿನಿ ತುಪ್ಪ ರವಾನೆ ಆರಂಭವಾಗಿದೆ. ನಂದಿನಿ ತುಪ್ಪ ರವಾನೆಯಾಗುವ ಸಮಯದಲ್ಲಿ ಇಂತಹ ಆರೋಪ ಕೇಳಿಬಂದಿಲ್ಲ ಅಂತ ಹೇಳಿದರು. KMFನಿಂದ ನಂದಿನಿ ತುಪ್ಪವನ್ನು ನಾವು ಕೊಡ್ತಾ ಇದ್ದೀವಿ. ಮೊದಲು ಅದನ್ನು ನಿಲ್ಲಿಸಿದ ಮೇಲೆ ಇದೆಲ್ಲ ಇಶ್ಯೂಸ್ ಬಂದಿದೆ. ಅದನ್ನು ನಾವು ಈ ಇಶ್ಯೂನಲ್ಲಿ ನಾವು ನಂದಿನಿ ತುಪ್ಪ ಏನಿತ್ತು ಅದು ಕೊಡ್ತಾ ಇರಲಿಲ್ಲ. ನಾವು ಈಗ ಮತ್ತೆ ಪ್ರಾರಂಭ ಮಾಡಿದ್ದೀವಿ ನಂದಿನಿ ತುಪ್ಪ. ಮತ್ತು ಈಗಾಗಲೇ ನಂದಿನಿ ತುಪ್ಪ ಕೊಟ್ಟಾದ ಮೇಲೆ ಆ ಲಾಡು ತುಂಬ ಒಳ್ಳೆ ಟೇಸ್ಟ್ ಇದೆ ನಂದಿನಿ ತುಪ್ಪ ಬಂದ ಮೇಲೆ ಅಂತೇಳಿ ಈಗಾಗಲೇ ಟಾಕ್ ಜನಗಳ ಅಭಿಪ್ರಾಯ ಶುರುವಾಗಿದೆ. ಆದರೆ ಹಿಂದೆ ಆ ಲಾಡು ಟೇಸ್ಟ್ ಇರಲಿಲ್ಲ. ನಂದಿನಿ ತುಪ್ಪ ಯಾವಾಗ ತಗೊಳ್ಳಿಲ್ಲ ತಿರುಪ್ತಿಯವರು, ಆ ಲಾಡು ಟೇಸ್ಟ್ ಇಲ್ಲ, ಆ ಟೇಸ್ಟ್ ಬರ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದು ನಾನು ಕೇಳ್ತಾ ಇದ್ದೆ. ಈಗ ಮತ್ತೆ ನಮ್ಮ ನಂದಿನಿ ತುಪ್ಪ ತಗೊಂಡ ಮೇಲೆ ಇವತ್ತು ಒಳ್ಳೆ ಟೇಸ್ಟ್ ಇದೆ ಅಂತೇಳಿ ಹಾವೇರಿಯಲ್ಲಿ ನಡೆದ ಬೂತ್ ಸಮಿತಿ ಸದಸ್ಯರ ಸಮಾವೇಶದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಪಕ್ಷದ ವಿಚಾರಕ್ಕೆ ಸಂಬಂಧ ಮಾತನಾಡಿದರು. ಕೆಲವೊಬ್ಬರು ಕಾಂಗ್ರೆಸ್ನಲ್ಲಿದ್ದು ರಾತ್ರಿ ಬಿಜೆಪಿ ಮಾಡ್ತಾರಂತೆ ಅಂತ ಹೇಳಿದರು. ರಾತ್ರಿ ಒಂದು ಪಾರ್ಟಿ, ಹಗಲು ಒಂದು ಪಾರ್ಟಿ ಮಾಡಬಾರದು ಅಂತ ಕಾರ್ಯಕರ್ತರು ಯಾರೂ ಪಕ್ಷದಲ್ಲಿ ಇರಬೇಡಿ ಅಂತ ಹೇಳಿ ಆಕ್ರೋಶಭರಿತವಾಗಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ರಾಮ ರಹೀಮರ ಮೇಲೆ ವಿಶ್ವಾಸ ಇಟ್ಟಿರುವಂತಹ ಪಕ್ಷ. ಸಮಯ ಬಂದಾಗ ರಾಮನ್ನ ಹಿಡಿಯೋದು, ರಹೀಮನ ಹಿಡಿಯೋದು ಮಾಡೋದಿಲ್ಲ ಅಂತ ಹೇಳಿದರು. ಕೆಲವೊಬ್ಬರು ಕಾಂಗ್ರೆಸ್ನವ್ರ ಜೊತೆ ಇದ್ದು ರಾತ್ರಿ ಬಿಜೆಪಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ನಮಗೆ ಗೊತ್ತಿದೆ. ಅಂಥವ್ರು ಯಾರೇ ಇದ್ದರೂ ಕೂಡ ನಾವು ನಿಮ್ಮಲ್ಲಿ ಭರವಸೆ ಕೊಡ್ತೀವಿ. ಅವ್ರು ನಮ್ಮ ಜೊತೆ ಇರಬೇಕಾದ್ರೆ ಕಾಂಗ್ರೆಸ್ ಜೊತೆ ಇರಬೇಕು. ವಿನಾ ರಾತ್ರಿ ಒಂದು ಪಾರ್ಟಿ ಹಗಲತ್ತು ಒಂದು ಪಾರ್ಟಿ ಮಾಡಬಾರ್ದು. ಕಾಂಗ್ರೆಸ್ ಪಕ್ಷ ರಾಮನ ಮೇಲೇನೂ ನಂಬಿಕೆ ಇದೆ, ರಹೀಮನ ಮೇಲೇನೂ ನಂಬಿಕೆ ಇದೆ. ಆದರೆ ಸಮಯ ಬಂದಾಗ ರಾಮನ್ ಹಿಡಿದು ಸಮಯ ಬಂದಾಗ ರಹೀಮನ್ ಹಿಡಿತಕ್ಕಂಥ ಕೆಲಸ ಮಾಡೋದಿಲ್ಲ. ಕೆಲವೊಬ್ಬರು ಕಾಂಗ್ರೆಸ್ನವ್ರ ಜೊತೆ ಇದ್ದು. ರಾಮನಗರ ಚನ್ನಪಟ್ಟಣದಲ್ಲಿ ಲಾಟರಿ ಎತ್ತುವ ಮೂಲಕ ನಿವೇಶನ ಫಲಾನುಭವಿಗಳ ಆಯ್ಕೆಯನ್ನ DK ಶಿವಕುಮಾರ್ ಹಾಗೂ ವಸತಿ ಸಚಿವ ಜಮೀರ್ ಅಹ್ಮದ್ ಮಾಡಿದ್ದಾರೆ. ಸದ್ಯ 675 ಜನಕ್ಕೆ ಸೈಟ್ ಹಂಚಿಕೆ ಮಾಡಿದ್ದು, ಮುಂದೆ ಜಮೀನು ಖರೀದಿ ಮಾಡಿ ಉಳಿದ ಜನರಿಗೆ ಸೈಟ್ ಹಂಚುವ ಭರವಸೆಯನ್ನ DK ಶಿವಕುಮಾರ್ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಇಂದು ಬಾಗಿನ ಅರ್ಪಣೆ ನಡೆಯಲಿದೆ. ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಲಿದ್ದಾರೆ. ಈ ಹಿನ್ನೆಲೆ ಭರದ ಸಿದ್ಧತೆ ನಡೆದಿದ್ದು, ಅಂತಿಮ ಹಂತದ ಸಿದ್ಧತೆಯನ್ನ ವಿಜಯನಗರ DC MS ದಿವಾಕರ್, SP ಶ್ರೀ ಹರಿಬಾಬು, BL ಅದೇ ರೀತಿಯಾಗಿ CEO ನೊಂಗ್ಜಾಯ್ ಮೊಹಮ್ಮದ್ ಅಲಿ ಅಕ್ರಮ್ ಶಾ ಪರಿಶೀಲನೆಯನ್ನ ಮಾಡಿದ್ದಾರೆ. ಇಲ್ಲಾಂದರೆ ಇಲ್ಲಿಂದ ನಾವು ಒಂದು ಬಸ್ ಮಾಡಿಕೊಟ್ಟು ಅಲ್ಲಿ ಕೆಳಗೆ ಮಾಡಿ. ಯಾದಗಿರಿಯ ಶಹಾಪುರದಲ್ಲಿ ಹಿಂದೂ ಮಹಾಗಣಪತಿ ವಿಸರ್ಜನಾ ಮೆರವಣಿಗೆ ಅದ್ಧೂರಿಯಾಗಿ ನಡೆಯಿತು. ಬೇದಾರ್ ಆಸ್ಪತ್ರೆಯಿಂದ ಆರಂಭವಾದ ಶೋಭಾಯಾತ್ರೆ ಬಸವೇಶ್ವರ ಸರ್ಕಲ್ವರೆಗೆ ಸಾಗಿತು. ಸಾವಿರಾರು ಜನರು ಅದ್ಧೂರಿ ಮೆರವಣಿಗೆಯಲ್ಲಿ ಡಿಜೆ ಸದ್ದಿಗೆ ಸ್ಟೆಪ್ ಹಾಕಿದ್ರು. ಶೋಭಾಯಾತ್ರೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಭಾಗಿಯಾಗಿದ್ದರು. ಈದ್ ಮಿಲಾದ್ ಮೆರವಣಿಗೆ ಹಿನ್ನೆಲೆ ಶಿವಮೊಗ್ಗ ನಗರ ಹಸಿರುಮಯವಾಗಿದೆ. ಎಲ್ಲೆಡೆ ಹಸಿರು ಧ್ವಜಗಳು ರಾರಾಜಿಸುತ್ತಿವೆ. ವಿವಿಧೆಡೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ. ಇಂದು ನಗರದಲ್ಲಿ ಈದ್ ಮೆರವಣಿಗೆ ಆಯೋಜಿಸಲಾಗಿದೆ. ಅಮೀರ್ ಅಹ್ಮದ್ ಸರ್ಕಲ್ ಸಂಪೂರ್ಣ ಹಸಿರುಮಯವಾಗಿದೆ. ಸರ್ಕಲ್ ಸುತ್ತಲೂ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದ್ದು, ಮಧ್ಯದಲ್ಲಿ
ಮೆಕ್ಕಾ ಮದೀನಾ ಮಾದರಿಯ ಅಲಂಕಾರವನ್ನ ಮಾಡಲಾಗಿದೆ. ಈದ್ ಮಿಲಾದ್ ಮೆರವಣಿಗೆ ಹಿನ್ನೆಲೆ ಬೆಳಗಾವಿ ನಗರದಲ್ಲಿ ಪೊಲೀಸರು ರೂಟ್ ಮಾರ್ಚ್ ನಡೆಸಿದರು. ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬನ್ಯಾಂಗ್ ನೇತೃತ್ವದಲ್ಲಿ ಖಡೆ ಬಜಾರ, ಗಣಪತಿ ಗಲ್ಲಿ, ಕಾಕತಿ ವೇಸ್ ಸೇರಿ ವಿವಿಧ ಮಾರ್ಗಗಳಲ್ಲಿ ಸಂಚರಿಸಿದ ರೂಟ್ ಮಾರ್ಚ್ ಮೆರವಣಿಗೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಅಲರ್ಟ್ ಆಗಿದೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಿಬ್ಬಂದಿ ಅಸ್ವಸ್ಥಗೊಂಡಿದ್ದಾರೆ. ಟೆಲಿಫೋನ್ ಆಪರೇಟರ್ ಕೆಲಸ ಮಾಡ್ತಾ ಇದ್ದ 50 ವರ್ಷದ ಮಲ್ಲಪ್ಪ ಸಿಂದಗಿ ಕೆಲಸದ ಸಮಯದಲ್ಲಿ ಅಸ್ವಸ್ಥರಾಗಿದ್ರು. ನೌಕರರು ಕೂಡಲೇ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿ ಮೇಲಿನ ಹಲ್ಲೆ ಖಂಡಿಸಿ ಕಂದಾಯ ಇಲಾಖೆ ನೌಕರರು ಪ್ರತಿಭಟನೆ ನಡೆಸಿದರು. ಧಾರವಾಡ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಯಿತು. ಹುಬ್ಬಳ್ಳಿ ತಹಶೀಲ್ದಾರ್ ಕಚೇರಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ನೀಲಪ್ಪ ಎಂಬುವರ ಮೇಲೆ ಹಲ್ಲೆ ನಡೆದಿತ್ತು. ಕಚೇರಿ ಮುಂದೆ ಮದ್ಯಪಾನ ಮಾಡುತ್ತಾ ಕೂತಿದ್ದವರಿಗೆ ಎಚ್ಚರಿಕೆಯನ್ನ ನೀಡಿದ್ದಕ್ಕೆ ದಿವಾನ ಸಾಬ್ ನದಾಫ್ ಮುಕ್ತುಮ್ ಸಾಬ್ ನದಾಫ್ರಿಂದ ಹಲ್ಲೆ ನಡೆದಿತ್ತು. ಜೂಜು ಅಡ್ಡೆ ಮೇಲೆ ದಾಳಿ ನಡೆಸಿರುವಂತಹ ಪೊಲೀಸರು ಜೂಜಾಡ್ತಾ ಇದ್ದವರನ್ನ ಬಂಧಿಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ಶೆಟ್ಟಿಗೆರೆ ಹೊರವಲಯದ ತೋಟದಲ್ಲಿ ಜೂಜಾಟ ನಡೀತಾ ಇತ್ತು. ವಿಶ್ವನಾಥಪುರ ಪೊಲೀಸರಿಂದ 12 ಜನ ಜೂಜುಕೋರರ ಬಂಧನವಾಗಿದೆ. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ಮಾಡಿದ್ದಾರೆ. ಆರೋಪಿಗಳಿಂದ ನಗದು, ಹಣ, ಬೈಕ್ ಮತ್ತು ಕಾರುಗಳನ್ನು ವಶಕ್ಕೆ ಪಡಿಸಿಕೊಳ್ಳಲಾಗಿದೆ. ಸಲೂನ್ಗೆ ಬಂದಿದ್ದ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ಓರ್ವನ ಬಂಧನವಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರಿನಲ್ಲಿ ಘಟನೆ ನಡೆದಿದೆ. ರಾಜು ಎಂಬಾತ ಬಂಧಿತ ಆರೋಪಿ. ಅಪ್ರಾಪ್ತ ಬಾಲಕಿಗೆ ಕಿರುಕುಳದ ಆರೋಪಕ್ಕೆ ಸಂಬಂಧಿಸಿ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೂರಾರು ಜನ ಜಮಾವಣೆ ಆಗಿದ್ರು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಭಾರೀ ಮಳೆಗೆ ಮನೆಯ ಮೇಲೆ ಮರ ಬಿದ್ದಿದೆ. ಈ ಘಟನೆ ಬೀದರ್ನ ಭಾಲ್ಕಿಯ ನೇಳಗಿ ಗ್ರಾಮದಲ್ಲಿ ನಡೆದಿದೆ. ಗಾಳಿ ಮಳೆಗೆ ಮನೆಯ ಮೇಲೆ ಬೃಹತ್ ಮರ ಬಿದ್ದಿದ್ದು ಭಾರೀ ದುರಂತ ತಪ್ಪಿದೆ. ಮರ ಬೀಳುವ ಶಬ್ದ ಕೇಳಿ ಮನೆಯವರು ಹೊರಗಡೆ ಬಂದು ಜೀವವನ್ನ ಉಳಿಸಿಕೊಂಡಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಧಾರಾಕಾರ ಮಳೆಯಾಗಿದೆ. ನಿರಂತರ ಸುರಿತಾ ಇದ್ದ ಮಳೆಯಿಂದ ಬೆಟಗೇರಿಯ ಟರ್ನಲ್ ಪೇಟೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆಗಳೆಲ್ಲ ಜಲಾವೃತಗೊಂಡಿದ್ದು ಜನರು ಪರದಾಡುವಂತಾಗಿದೆ. ಟರ್ನಲ್ ಪೇಟೆಯ ಕೆಲವು ಕುಟುಂಬಸ್ಥರ ಜೀವನ ಅಸ್ತವ್ಯಸ್ತಗೊಂಡಿದೆ. ಪ್ರತಿ ಬಾರಿ ಮಳೆ ಬಂದಾಗ ಮನೆಗಳಿಗೆ ನೀರು ನುಗ್ತಾ ಇದೆ ಅಂತ ಸ್ಥಳೀಯರು ನಗರಸಭೆ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಂಗಳೂರಿನ ಹಲವೆಡೆ ನೆನೆ ರಾತ್ರಿ ಧಾರಾಕಾರ ಮಳೆಯಾಗಿದೆ. ನಗರದಲ್ಲಿ ಮತ್ತೆ ಮಳೆ ಆರಂಭವಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ರಾಯಚೂರು ಅಬಕಾರಿ ಪೊಲೀಸರು 1 ಲಕ್ಷ ಮೌಲ್ಯದ ಮದ್ಯ ನಾಶಗೈದಿದ್ದಾರೆ. ರಾಯಚೂರು ನಗರ ಹೊರವಲಯದ ಯರಮರಸ್ ಬಳಿ ಮದ್ಯ ನಾಶ ಮಾಡಲಾಗಿದೆ. ಲೋಕಸಭಾ ಚುನಾವಣಾ ಸಮಯದಲ್ಲಿ ಅಕ್ರಮ ಮದ್ಯ ವಶ ಪಡೆಯಲಾಗಿತ್ತು. 65 ಪ್ರಕರಣಗಳಲ್ಲಿ 940 ಲೀಟರ್ ಮದ್ಯ, 900 ಲೀಟರ್ ಶೇಂದಿ ಹಾಗೂ 48 ಕೆಜಿ ಸಿಎಚ್ ಪೌಡರ್ ಅನ್ನು ವಶಪಡಿಸಿಕೊಳ್ಳಲಾಗಿತ್ತು. ಬೊಲೆರೋ ಜೀಪ್ ಹರಿಸಿ ಮದ್ಯ ನಾಶವನ್ನಾಗೈಲಾಗಿದೆ.
ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಿಂದ 3 ಗೌರವ ಡಾಕ್ಟರೇಟ್ ಘೋಷಣೆ ಮಾಡಲಾಗಿದೆ. ಸೆಪ್ಟೆಂಬರ್ 25ರಂದು ನಡೆಯುವ ಕರ್ನಾಟಕ ವಿಶ್ವವಿದ್ಯಾಲಯ 74ನೇ ಘಟಿಕೋತ್ಸವದಲ್ಲಿ ಡಾಕ್ಟರೇಟ್ ಪ್ರದಾನವಾಗಲಿದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಮರೇಗುದ್ದಿಯ ನಿರುಪಾಧೀಶ ಸ್ವಾಮೀಜಿ, ಶಿಕ್ಷಣ ತಜ್ಞರಾಗಿರೋ ಎಸ್ಎನ್ ವೆಂಕಟಲಕ್ಷ್ಮಿ ನರಸಿಂಹರಾಜು, ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ಮಾಲೀಕರಾಗಿರೋ ವಿಎಸ್ವಿ ಪ್ರಸಾದ ಎಂಬುವವರಿಗೆ ಗೌರವ ಡಾಕ್ಟರೇಟ್ ಪ್ರದಾನವನ್ನ ಮಾಡಲಾಗುತ್ತೆ. ಅಂತಾರಾಷ್ಟ್ರೀಯ ಶಾಂತಿ ದಿನ ಅಂಗವಾಗಿ ಕಲಬುರಗಿಯಲ್ಲಿ ಬೃಹತ್ ವಾಕಥಾನ್ ಆಯೋಜನೆ ಮಾಡಲಾಗಿತ್ತು. ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಜಂಟಿಯಾಗಿ ವಾಕಥಾನ್ ಆಯೋಜಿಸಲಾಗಿತ್ತು. ನಗರದ ಜಗತ್ ವೃತ್ತದಲ್ಲಿ ವಾಕಥಾನ್ಗೆ ವಿಶ್ವವಿದ್ಯಾಲಯ ಉಪ ಕುಲಪತಿ ಪ್ರೊಫೆಸರ್ ದಯಾನಂದ ಅಗಸರ್ ಚಾಲನೆ ನೀಡಿದರು. ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡೆದ ವಾಕಥಾನ್ನಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದರು. ಗುಜರಾತ್ನಲ್ಲಿ ದುಷ್ಕರ್ಮಿಗಳು ರೈಲ್ವೆ ಹಳಿಗಳಲ್ಲಿ ಫಿಶ್ ಪ್ಲೇಟ್ ಮತ್ತು ಕೀಗಳನ್ನು ತೆರೆದಿಟ್ಟಿದ್ರು. ಈ ಪ್ರಕರಣ ಕಿಮ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ನಂತರ ಸೂರತ್ನ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸರು ರೈಲ್ವೆ ಹಳಿಗಳ ಭದ್ರತಾ ತಪಾಸಣೆ ಹೆಚ್ಚಿಸಿದ್ದಾರೆ. ಪೊಲೀಸರು ರೈಲ್ವೆ ಹಳಿಗಳ ಮೇಲೆ ಗಸ್ತನ್ನು ತಿರುಗ್ತಾ ಇದ್ದಾರೆ. ಕೋಲ್ಕತ್ತಾದಲ್ಲಿ ನಡೆದ ವೈದ್ಯೆ ಮೇಲಿನ ಅತ್ಯಾಚಾರ ಕೊಲೆ ಪ್ರಕರಣ ಖಂಡಿಸಿ ಸಿಐಟಿಯು ಸಂಘಟನೆ ಪ್ರತಿಭಟನೆ ನಡೆಸಿದೆ. ವೈದ್ಯೆಯ ಮೇಲೆ ಅಮಾನುಷ ಅತ್ಯಾಚಾರ ಮತ್ತು ಹತ್ಯೆ ಖಂಡಿಸಿ ಪಶ್ಚಿಮ ಬಂಗಾಳದಲ್ಲಿ ಜನರು ಹಾಗೂ ವೈದ್ಯರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನ್ಯಾಯಕ್ಕಾಗಿ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ 3 ದಿನ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ. ವಿಶ್ವಸಂಸ್ಥೆಯಲ್ಲಿ ಕ್ವಾಡ್ ಲೀಡರ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಡೆಲವೇರ್ನ ವೆಲ್ಮಿಂಗ್ಟನ್ನ ಹೋಟೆಲ್ ಡುಪಾಂಗ್ಗೆ ಆಗಮಿಸ್ತಾ ಇದ್ದಾರೆ. ಈ ವೇಳೆ ಭಾರತೀಯ ಡಯಾಸ್ಪೋರಾ ಸದಸ್ಯರು ಗುಜರಾತ್ನ ಸಾಂಪ್ರದಾಯಿಕ ಗಾರ್ಬಾ ನೃತ್ಯವನ್ನು ಪ್ರದರ್ಶಿಸಿದ್ದಾರೆ.